ಸಮಸ್ಯೆ ಏನಾಗಿದೆ ಅಂದರೆ ಇದು ಕೇವಲ ಟಿಪ್ಪು ಮತ್ತು ಹೈದರ್ ಅಲಿ ಅವರಿಗೆ ಸೀಮಿತವಾದ ಕಥೆಗಳಲ್ಲ ಇದು. ಆದರೆ ಮುಸ್ಲಿಮರ ವಿಷಯದಲ್ಲಿ ಏನಾಗಿದೆ ಅಂದರೆ ಅವನ ನಿರಪರಾಧಿತನ ತಾಬೀತಾಗುವವರೆಗೆ ಅವನ ಅಪರಾಧಿ. ಅವನು ನಾನು ರಾಷ್ಟ್ರದ್ರೋಹಿ ಅಲ್ಲ, ನಾನು ರಾಷ್ಟ್ರಪ್ರೇಮಿ ಅಂತ ಇಡೀ ಬದುಕಲ್ಲಿ ಒದ್ದಾಡಿ ಹೇಳ್ತಾ ಇರಬೇಕು. ಆನಂತರ ಜಡ್ಜ್ಮೆಂಟಿಗೆ ಕಾಯ್ತಿರ್ಬೇಕು. ಇನ್ನು ಟಿಪ್ಪು ಮತ್ತು ಹೈದರ್ನ ಬಗ್ಗೆ ಏನೆಲ್ಲ ಬರೆದಿದ್ದಾರೆ ನೀವೆಲ್ಲ ದಯವಿಟ್ಟು ಓದಿ. ಸಮಸ್ಯೆ ಏನಾಗಿದೆ ಅಂದರೆ ಇದು ಕೇವಲ ಟಿಪ್ಪು ಮತ್ತು ಹೈದರ್ ಅಲಿ ಅವರಿಗೆ ಸೀಮಿತವಾದ ಕಥೆಗಳಲ್ಲ ಇದು. ಈ ದೇಶದಲ್ಲಿ ಮುಸ್ಲಿಮರು ಸಾಮಾನ್ಯವಾಗಿ ನಮ್ಮ ನ್ಯಾಯ ಸಂಹಿತೆ ಏನು ಹೇಳುತ್ತೆ ಅಂದರೆ ಅಪರಾಧ ಸಾಬೀತಾಗುವವರೆಗೆ ಅವನು ನಿರಪರಾಧಿ ಅಂತ. ಆದರೆ ಮುಸ್ಲಿಮರ ವಿಷಯದಲ್ಲಿ ಏನಾಗಿದೆ ಅಂದರೆ ಅವನ ನಿರಪರಾಧಿತನ ತಾಬೀತಾಗುವವರೆಗೆ ಅವನ ಅಪರಾಧಿ ಅಂತ. ಇದು ನಾವು ಇತ್ತೀಚೆಗೆ ಕಂಡುಬರ್ತಾ ಇದ್ದೀವಿ. ಪ್ರತಿಯೊಬ್ಬ ಮುಸ್ಲಿಮು ಮೊದಲು ರಾಷ್ಟ್ರದ್ರೋಹಿಯಾಗಿರ್ತಾನೆ. ಅವನು ನಾನು ರಾಷ್ಟ್ರದ್ರೋಹಿ ಅಲ್ಲ, ನಾನು ರಾಷ್ಟ್ರಪ್ರೇಮಿ ಅಂತ ಇಡೀ ಬದುಕಲ್ಲಿ ಒದ್ದಾಡಿ ಹೇಳ್ತಾ ಇರಬೇಕು. ಆನಂತರ ಜಡ್ಜ್ಮೆಂಟಿಗೆ ಕಾಯ್ತಿರ್ಬೇಕು. ಅಲ್ಲ ನೀನು ರಾಷ್ಟ್ರಪ್ರೇಮಿ ಅಂತ ಹೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.